ಶ್ರದ್ಧೆಯ ಬೀಜ ಪರೀಕ್ಷೆಯ ಪ್ರೇರಣೆಯ ಕತೆ. ಒಮ್ಮೆ ಒಂದು ಹಳ್ಳಿಯಲ್ಲಿ ಚಿಕ್ಕ ಹುಡುಗನೊಬ್ಬ ಇದ್ದ. ಅವನ ಹೆಸರು ಅರ್ಜುನ್. ಅವನು ಓದಲು ತುಂಬಾ ಬುದ್ಧಿವಂತ. ಆದರೆ ಒಂದು ಸಮಸ್ಯೆ, ಆತನು ಪರೀಕ್ಷೆ ಅಂದ್ರೆ ಅಂಜುತ್ತಿದ್ದ. ಆತ್ಮವಿಶ್ವಾಸ ಕೊರತೆಯಿಂದ ಬಳಲುತ್ತಿದ್ದ. ಒಂದು ದಿನ ಶಿಕ್ಷಕನು ವರ್ಗದಲ್ಲಿ ಪ್ರಶ್ನೆ ಕೇಳಿದ, ಯಾರು ಯಶಸ್ವಿಯಾಗುತ್ತಾರೆ? ಅರ್ಜುನ್ ನೆನೆಸಿದ, ಬಹುಶಃ ಹೆಮ್ಮೆಪಡುವವರು, ಹೊಟ್ಟೆ ತುಂಬಾ ಬುದ್ಧಿವಂತರು, ಅಥವಾ ಲಕ್ಕಿ ಇವರು. ಶಿಕ್ಷಕನು ಬಡಿದು ಹೇಳಿದರು, ಯಾರು ಶ್ರಮಿಸುತ್ತಾರೋ ಅವರಿಗೆ ಯಶಸ್ಸು ಖಂಡಿತ. ಆ ಮಾತು ಅರ್ಜುನ್ನ ಮನಸ್ಸಿನಲ್ಲಿ ಒಂದೊಂದು ಬೀಜದಂತೆ ಬಿತ್ತು. ಅಪ್ಪಟ ಪರೀಕ್ಷೆಯ ದಿನ ಹತ್ತಿರವಾಯಿತು. ಸ್ನೇಹಿತರು ಓದುವುದರಲ್ಲಿ ತೊಡಗಿದ್ದರು. ಆದರೆ ಅರ್ಜುನ್ ಇನ್ನೂ ಶಂಕೆ, ಭಯ, ಆತಂಕಗಳಲ್ಲಿ ತಲ್ಲೀನ. ಆಗ ಅಮ್ಮನ ಮಾತು ಕೇಳಿಸಿದ್ರು, ನೀನು ಶ್ರದ್ಧೆಯಿಂದ ಪಾಠವನ್ನ ಓದು, ನಿನ್ನ ಶ್ರಮ ಫಲ ಕೊಡಲೇಬೇಕು. ಅವನು ತಕ್ಷಣ ಹೇಳಿದ, ಪುಸ್ತಕಗಳನ್ನು ತೆಗೆದುಕೊಂಡು ದಿನರಾತ್ರಿ ಜೊತೆಗಾರನಾಗಿದ್ದ. ತೊರೆದವನು ಅಲ್ಲ, ಆಳವಾದ ಶ್ರದ್ಧೆಯ ಜೊತೆ ಓದಿದ. ಪರೀಕ್ಷೆಯ ದಿನ ಬಂದಿತು. ಅರ್ಜುನ್ ಬೆದರುವ ಬದಲು ಆತ್ಮವಿಶ್ವಾಸದಿಂದ ಹಾಜರಾಯಿತು. ಅವನು ಉತ್ತರಗಳನ್ನು ಬರೆಯುವಾಗ ಶಿಕ್ಷಕರ ಮಾತು, ಅಮ್ಮನ ಆಶೀರ್ವಾದ, ತನ್ನ ಶ್ರಮ ಎಲ್ಲವೂ ಓಡಾಡಿದ. ಅಂತಿಮ ಫಲಿತಾಂಶದ ದಿನ ಅವನು ಪ್ರಥಮ ಸ್ಥಾನ ಗಳಿಸಿದ. ಶಿಕ್ಷಕರು ಹೇಳಿದರು, ಶ್ರದ್ಧೆ, ಶ್ರಮ ಮತ್ತು ಧೈರ್ಯ, ಇದಕ್ಕಿಂತ ದೊಡ್ಡ ಆಯುಧ ಜಾತಿಲ್ಲ. ನೀನು ತಯಾರಾಗಿದ್ರೆ ಭವಿಷ್ಯ ತಯಾರಾಗುತ್ತದೆ. ಪರೀಕ್ಷೆ ಅಂದ್ರೆ ಪೇನು ಕೇವಲ ಪರೀಕ್ಷಿಸುವ ಸಾಧನವಲ್ಲ, ಅದು ನಿನ್ನ ನಂಬಿಕೆಗೆ ಬೆಲೆ ಕೊಡುವ ವೇದಿಕೆ.